ಊರು ಕಿತ್ತಾಟದಲ್ಲಿ ಮುಳುಗಿದಾರೋ ಇನ್ನೊಂದೋ ಗೊತ್ತಿಲ್ಲ. ಒಟ್ಟಿನಲ್ಲಿ ಕರ್ನಾಟಕಕ್ಕೆ ಅನ್ಯಾಯ ಆಗ್ತಾ ಇದೆಯಲ್ಲ, ಕರ್ನಾಟಕದ ಕನ್ನಡಿಗರಿಗೆ ತೆರಿಗೆ ಅನ್ಯಾಯ ಆಗ್ತಾ ಇದೆಯಲ್ಲ. ನಮ್ ದುಡ್ಡು ನಮ್ಮ ಹತ್ರ 5 ಲಕ್ಷ ಕೋಟಿ ನಮ್ಮ ಹತ್ರನೇ ಇತ್ತು ಅಂತ ಅಂದ್ರೆ 5 ಲಕ್ಷ ಕೋಟಿ ನಿಮ್ಮ ಹತ್ರನೇ ಇತ್ತು ಅಂತ ಅಂದ್ರೆ ನೀವೇನ್ ಬೇಕಾದ್ರೂ ಮಾಡ್ಬೋದು. ಹೌದಾ ಅಲ್ವಾ? ಪ್ರತಿ ವರ್ಷ 4 ಲಕ್ಷ ಕೋಟಿ ಅವ್ರಿಗೆ ದುಡ್ಡು ಕೊಟ್ಬಿಟ್ಟು ನಾವು ಅವ್ರ ಹತ್ರ ಭಿಕ್ಷೆ ಬೇಡುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ ಅಂತ ಅಂದ್ರೆ ಎಷ್ಟು ಸರಿ? ಅದು ಎಲ್ಲಾ ಸ್ಟೇಟ್ಸ್ ಒಪ್ಕೋಬೇಕು. ಈಗ ಆಲ್ರೆಡಿ ಅವ್ರದ್ದೇನೇನೆ 2/3 ಮೆಜಾರಿಟಿ ಇರೋದ್ರಿಂದ ಎಲ್ಲವೂ ಕಷ್ಟ. ಸಾಲದ ವಿಚಾರ ಹೇಳ್ತಾ ಇದ್ರಿ, ನಮ್ಮ ಸ್ಟೇಟ್ ಕೂಡ ಸಾಲದಿಂದಲೇ ತಗೊಂಡಿದೆ ಸರ್. ಕಳೆದ ಬಾರಿ ಕೂಡ ಬಜೆಟಲ್ಲಿ 1,05,000 ಕೋಟಿ ಸಾಲ ತಗೊಂಡಿದ್ರು. ಈ ಸದ್ಯ ಅದು 1.5 ಲಕ್ಷಕ್ಕೆ ಹೋಗ್ಬೋದು. ಅನಿವಾರ್ಯ ಆಗಿದೆ ಬಜೆಟ್ ಇದು ಮಾಡಲಿಕ್ಕೆ ಅಥವಾ ನಿಭಾಯಿಸಲಿಕ್ಕೆ. ಅಭಿವೃದ್ಧಿ ಮಾಡಬೇಕು ಅಂತ ಅಂದಾಗ ಸಾಲದ ಲಾಂಗ್ ಟರ್ಮ್ ಲೋನ್ಸ್ ಅವಶ್ಯಕತೆ ಇದೆ. ಎಕ್ಸ್ಕಲೇಷನ್ಸ್ ಇವೆಲ್ಲ ಲೆಕ್ಕ ಹಾಕಿದಾಗ ಇರ್ತದೆ. ಅದು ನಾನು ಯಾಕೆ ಆ ವಿಚಾರವನ್ನ ಹೇಳಿದೆ ಅಂತ ಹೇಳಿದ್ರೆ, ನರೇಂದ್ರ ಮೋದಿ ಅವರ ಒಂದು ಕಚೇರಿಯ ಹೇಳಿಕೆ, ನೆಹರು ಕಾಲದ ಹೇಳಿಕೆಯನ್ನ ಅವರು ಹೇಳಿದ್ರು. 12 ಲಕ್ಷದವರಿಗೆ 25% ತೆರಿಗೆ ತಗೋತಾ ಇದ್ರು. 12 ಲಕ್ಷ ಅವತ್ತು ಕಟ್ತಾ ಇದ್ದವ್ರು ಎಷ್ಟು ಜನ ಅನ್ನೋದನ್ನು ಲೆಕ್ಕ ಹಾಕ್ಬೇಕು. 12 ಲಕ್ಷದ ವ್ಯಾಲ್ಯೂಯೇಷನ್ ಎಷ್ಟಿತ್ತು ಅನ್ನೋದನ್ನು ಲೆಕ್ಕ ಹಾಕ್ಬೇಕು. ಇವತ್ತಿನ 12 ಲಕ್ಷಕ್ಕೆ ಏನ್ ಬೆಲೆ ಇದೆ ಅನ್ನೋದು ಲೆಕ್ಕ ಹಾಕ್ಬೇಕು. ಸೊ ಇದೆಲ್ಲನೂ ಲೆಕ್ಕ ಹಾಕಿದಾಗ ವಸ್ತುಸ್ಥಿತಿ ಏನು ಅಂತ ಗೊತ್ತಾಗ್ತದೆ. ಸೊ ಇದನ್ನ ಯಾರು ಕೂಡ ಚರ್ಚೆ ಮಾಡೋದಿಲ್ಲ. ವ್ಯಂಗ್ಯವಾಗಿ ಏನ್ ಬೇಕಾದ್ರೂ ಯಾರು ಬೇಕಾದ್ರೂ ಮಾತಾಡ್ಬೋದು. ಆದ್ರೆ ಪ್ರಧಾನಮಂತ್ರಿ ಕಚೇರಿ ಈ ರೀತಿ ಮಾತನಾಡ್ತಕ್ಕಂಥದ್ದು ಪ್ರಜಾಪ್ರಭುತ್ವ ವ್ಯವಸ್ಥೆನಲ್ಲಿ ಸರಿ ಇಲ್ಲ. ಪ್ರಜಾಪ್ರಭುತ್ವ ವ್ಯವಸ್ಥೆನಲ್ಲಿ ಎಲ್ಲ ಅಂಕಿಅಂಶಗಳ ಆಧಾರದ ಮೇಲೆ ಪ್ರಧಾನಿ ಕಚೇರಿಯಲ್ಲಿ ಕಾರ್ಯಾಲಯ ಕೆಲಸ ಮಾಡಬೇಕು. ನನ್ನನ್ನ ಟೀಕೆ ಮಾಡೋದು ರಾಜಕೀಯವಾಗಿ ಅಥವಾ ಇನ್ನೊಬ್ಬರನ್ನ ಟೀಕೆ ಮಾಡೋದು, ಯಾವುದೋ ಇನ್ನೊಂದು ಪಕ್ಷನ ಟೀಕೆ ಮಾಡೋದು ಬೇರೆ ವಿಚಾರ. ಆ ಕಾರ್ಯಾಲಯ ಇದೆ, ಅದಕ್ಕೆ ಆದಂತ ಒಂದು ವ್ಯಕ್ತಿತ್ವ, ಒಂದು ಘನತೆ, ಗೌರವ ಇರ್ತದೆ. ಚನ್ನಪಟ್ಟಣದ ಸಮಾವೇಶ ಇದೆ ಸರ್. ಜೆಡಿಎಸ್ ಕಾರ್ಯಕರ್ತರಿಗೆ ಬಹಿರಂಗ ಅದು ಕಾಂಗ್ರೆಸ್ ಪಕ್ಷ ಮೊದಲಿಂದನೂ ಕೂಡ ನಿರಂತರವಾಗಿ ಯಾರೇ ಪಕ್ಷಕ್ಕೆ ಬಂದರೂ ಕೂಡ ಸ್ವಾಗತ ಮಾಡ್ತದೆ. ಪಕ್ಷದ ಸಂಘಟನೆಯ ದೃಷ್ಟಿಯಿಂದ ಎಲ್ಲರನ್ನೂ ಕೂಡ ನಾವು ಪಕ್ಷಕ್ಕೆ ಆಹ್ವಾನವನ್ನ ನೀಡ್ತೇವೆ. ಶಾಸಕರಿಗಲ್ಲ, ಕಾರ್ಯಕರ್ತರಿಗೆ. ಶಾಸಕರು ಬಂದ್ರು ಸಂತೋಷ. ನಮ್ದಲ್ಲ, ನಾನ್ ತೀರ್ಮಾನ ಮಾಡೋದಲ್ಲ. ಅದು AICC ಅವ್ರು ತೀರ್ಮಾನ ಮಾಡಬೇಕು, ಮುಖ್ಯಮಂತ್ರಿ ತೀರ್ಮಾನ ಮಾಡಬೇಕು, PCC ಅಧ್ಯಕ್ಷರು ತೀರ್ಮಾನ ಮಾಡಬೇಕು. ಆದ್ರೂ ನನ್ನ ಹತ್ರ ಇಲ್ಲ. ಕಾರ್ಯಕರ್ತರು ಸಂಪರ್ಕ ಮಾಡ್ತಾ ಇದ್ದಾರೆ ಅಂತ ಸರ್, ಅದ್ರ ಬಗ್ಗೆ ಐಡಿಯಾ ಇಲ್ಲ. ಸ್ಥಳೀಯ ಮಟ್ಟದಲ್ಲಿ ಕೆಲವರೆಲ್ಲರೂ ಕೂಡ ಪಕ್ಷ ಸೇರ್ಪಡೆ ಆಗ್ತಾ ಇರ್ತಾರೆ. ಅದು ನಿರಂತರ. ಪವರ್ ಶೇರಿಂಗ್ ವಿಚಾರದಲ್ಲಿ ಕೊಡಬೇಡಿ ಅಂತ ಖರ್ಗೆ ಅವರು ಹೇಳಿದ್ರು. ಅದು ಮೊನ್ನೆ ಮಾಗಡಿ ಬಾಲಕೃಷ್ಣ ಅವರು ಮಾತಾಡಿದ್ದಾರೆ. ಅಲ್ಲಿ ಮುಂದಿನ ಮುಖ್ಯಮಂತ್ರಿ ಅಂತ ಕೆಲವರು ಪಾಸಿಂಗ್ ಸ್ಟೇಟ್ಮೆಂಟ್ಸ್, ಅದೇನು ಪರ್ಟಿಕ್ಯುಲರ್ ಸ್ಟೇಟ್ಮೆಂಟ್ ಅಲ್ಲ. ಪಾಸಿಂಗ್ ಸ್ಟೇಟ್ಮೆಂಟ್ ಯಾರ ಸ್ವಾಗತ ಮಾಡುವಾಗ ಅಥವಾ ಇನ್ನೇನಾದ್ರು ಕೆಲಸ ಮಾಡಿಸ್ಕೋಬೇಕು ಅಂತ ಅಂದಾಗ ಮೇಲತ್ಸೋದು ಸಹಜ. ಅಂತ ಸ್ಟೇಟ್ಮೆಂಟ್ ಯಾವುದೇ ದೃಷ್ಟಿಕೋನ ಖಚಿತವಾದ ಯಾರ ಹೋಯ್ತು ಅಂದ್ರೆ ನೀವು ಮಂತ್ರಿ ಆಗ್ಬೇಕು ಅಂತಾರೆ, ಅಥವಾ ಇನ್ನೊಬ್ರು ಮುಖ್ಯಮಂತ್ರಿ ಆಗ್ಬೇಕು ಅಂತಾರೆ. ಸೊ ಅದೆಲ್ಲನೂ ಕೂಡ, ಆದ್ರೆ ಯಾವುದೇ ರಾಜಕೀಯದ ಒತ್ತಾಸೆಯನ್ನ ಇಟ್ಕೊಂಡು ಹೇಳೋದು. ನನಗೆ ಗೊತ್ತಿಲ್ಲಪ್ಪ, ನೀವು ಅದನ್ನೆಲ್ಲ ಮುಖ್ಯಮಂತ್ರಿಗಳನ್ನ ಕೇಳ್ಕೋಬೇಕು. ಬೇರೆ ನನ್ನನ್ನು ಕೇಳಿದ್ರೆ ನಾನೇನ್ ಹೇಳಿ? ಬಡಪಾಯಿ ಸೈಲೆಂಟ್ ಆಗಿ ಕೂತಿರುವಂತ ಸೈಲೆಂಟ್ ಆಗಿ ಕೂತಿದ್ದೀನಿ. ಬಿಜೆಪಿ ಸಂಸದರು ಕೂಡ ಬಿಜೆಪಿ ಅವರು ಅವರ ಕಿತ್ತಾಟದಲ್ಲಿ ಮುಳುಗೋಗಿದ್ದಾರೆ. ಊರು ಕಿತ್ತಾಟದಲ್ಲಿ ಮುಳುಗಿದಾರೋ ಇನ್ನೊಂದೋ ಗೊತ್ತಿಲ್ಲ. ಒಟ್ಟಿನಲ್ಲಿ ಕರ್ನಾಟಕಕ್ಕೆ ಅನ್ಯಾಯ ಆಗ್ತಾ ಇದೆಯಲ್ಲ, ಕರ್ನಾಟಕದ ಕನ್ನಡಿಗರಿಗೆ ತೆರಿಗೆ ಅನ್ಯಾಯ ಆಗ್ತಾ ಇದೆಯಲ್ಲ. ನಮ್ ದುಡ್ಡು ನಮ್ಮ ಹತ್ರ 5 ಲಕ್ಷ ಕೋಟಿ ನಮ್ಮ ಹತ್ರನೇ ಇತ್ತು ಅಂತ ಅಂದ್ರೆ 5 ಲಕ್ಷ ಕೋಟಿ ನಿಮ್ಮ ಹತ್ರನೇ ಇತ್ತು ಅಂತ ಅಂದ್ರೆ ನೀವೇನ್ ಬೇಕಾದ್ರೂ ಮಾಡ್ಬೋದು.
ಹೌದಾ ಅಲ್ವಾ? ಪ್ರತಿ ವರ್ಷ 4 ಲಕ್ಷ ಕೋಟಿ ಅವ್ರಿಗೆ ದುಡ್ಡು ಕೊಟ್ಬಿಟ್ಟು ನಾವು ಅವ್ರ ಹತ್ರ ಭಿಕ್ಷೆ ಬೇಡುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ ಅಂತ ಅಂದ್ರೆ ಎಷ್ಟು ಸರಿ? GST ಪಾಲಿಸಿ ಚೇಂಜಸ್ ಮಾಡೋಕ್ಕಾಗುತ್ತೆ. ಅದು ಎಲ್ಲಾ ಸ್ಟೇಟ್ಸ್ ಒಪ್ಕೋಬೇಕು. ಈಗ ಆಲ್ರೆಡಿ ಅವ್ರದ್ದೇನೇನೆ 2/3 ಮೆಜಾರಿಟಿ ಇರೋದ್ರಿಂದ ಎಲ್ಲವೂ ಕಷ್ಟ. ಸರ್, ಈಗ ಸಾಲದ ವಿಚಾರ ಹೇಳ್ತಾ ಇದ್ದೀರಿ. ನಮ್ಮ ಸ್ಟೇಟ್ ಕೂಡ ಸಾಲದ ಮೇಲೆ ನೀವು ತಗೊಂಡಿದ್ದೀರಿ ಸರ್. ಕಳೆದ ಬಾರಿ ಕೂಡ ಬಜೆಟಲ್ಲಿ 1,05,000 ಕೋಟಿ ಸಾಲ ತಗೊಂಡಿದ್ರಿ. ಈ ಸತಿ ಅದು 1.5 ಲಕ್ಷಕ್ಕೆ ಹೋಗ್ಬೋದು. ಸಾಲ ಅನ್ನೋದು ಅನಿವಾರ್ಯ ಆಗಿದೆ ಬಜೆಟ್ ಇದು ಮಾಡಲಿಕ್ಕೆ ಅಥವಾ ನಿಭಾಯಿಸಲಿಕ್ಕೆ. ಅಭಿವೃದ್ಧಿ ಮಾಡಬೇಕು ಅಂತ ಅಂದಾಗ ಸಾಲದ ಲಾಂಗ್ ಟರ್ಮ್ ಲೋನ್ಸು ಅವಶ್ಯಕತೆ ಇದೆ. ಎಕ್ಸ್ಕಲೇಷನ್ಸ್ ಇವೆಲ್ಲ ಲೆಕ್ಕ ಹಾಕಿದಾಗ ಇರ್ತದೆ. ಅದು ನಾನು ಯಾಕೆ ಆ ವಿಚಾರವನ್ನ ಹೇಳಿದೆ ಅಂತ ಹೇಳಿದ್ರೆ, ನರೇಂದ್ರ ಮೋದಿ ಅವರ ಒಂದು ಕಚೇರಿಯ ಹೇಳಿಕೆ, ನೆಹರು ಕಾಲದ ಹೇಳಿಕೆಯನ್ನ ಅವರು ಹೇಳಿದ್ರು. 12 ಲಕ್ಷದವರೆಗೆ 25% ತೆರಿಗೆ ತಗೋತಾ ಇದ್ರು. 12 ಲಕ್ಷ ಅವತ್ತು ಕಟ್ತಾ ಇದ್ದವ್ರು ಎಷ್ಟು ಜನ ಅನ್ನೋದನ್ನು ಲೆಕ್ಕ ಹಾಕ್ಬೇಕು. 12 ಲಕ್ಷದ ವ್ಯಾಲ್ಯೂಯೇಷನ್ ಎಷ್ಟಿತ್ತು ಅನ್ನೋದನ್ನು ಲೆಕ್ಕ ಹಾಕ್ಬೇಕು. ಇವತ್ತಿನ 12 ಲಕ್ಷಕ್ಕೆ ಏನ್ ಬೆಲೆ ಇದೆ ಅನ್ನೋದು ಲೆಕ್ಕ ಹಾಕ್ಬೇಕು. ಸೊ ಇದೆಲ್ಲನೂ ಲೆಕ್ಕ ಹಾಕಿದಾಗ ವಸ್ತುಸ್ಥಿತಿ ಏನು ಅಂತ ಗೊತ್ತಾಗ್ತದೆ. ಸೊ ಇದನ್ನ ಯಾರು ಕೂಡ ಚರ್ಚೆ ಮಾಡೋದಿಲ್ಲ. ವ್ಯಂಗ್ಯವಾಗಿ ಏನ್ ಬೇಕಾದ್ರೂ ಯಾರು ಬೇಕಾದ್ರೂ ಮಾತಾಡ್ಬೋದು. ಆದ್ರೆ ಪ್ರಧಾನಮಂತ್ರಿ ಕಚೇರಿ ಈ ರೀತಿ ಮಾತನಾಡ್ತಕ್ಕಂಥದ್ದು ಪ್ರಜಾಪ್ರಭುತ್ವ ವ್ಯವಸ್ಥೆನಲ್ಲಿ ಸರಿ ಇಲ್ಲ. ಪ್ರಜಾಪ್ರಭುತ್ವ ವ್ಯವಸ್ಥೆನಲ್ಲಿ ಎಲ್ಲ ಅಂಕಿಅಂಶಗಳ ಆಧಾರದ ಮೇಲೆ ಪ್ರಧಾನಿ ಕಚೇರಿಯಲ್ಲಿ ಕಾರ್ಯಾಲಯ ಕೆಲಸ ಮಾಡಬೇಕು. ನನ್ನನ್ನ ಟೀಕೆ ಮಾಡೋದು ರಾಜಕೀಯವಾಗಿ ಅಥವಾ ಇನ್ನೊಬ್ಬರನ್ನ ಟೀಕೆ ಮಾಡೋದು, ಯಾವುದೋ ಇನ್ನೊಂದು ಪಕ್ಷನ ಟೀಕೆ ಮಾಡೋದು ಬೇರೆ ವಿಚಾರ. ಆ ಕಾರ್ಯಾಲಯ ಇದೆ, ಅದಕ್ಕೆ ಆದಂತ ಒಂದು ವ್ಯಕ್ತಿತ್ವ, ಒಂದು ಘನತೆ, ಗೌರವ ಇರ್ತದೆ. ಮೊನ್ನೆ ಚನ್ನಪಟ್ಟಣದ ಸಮಾವೇಶ ಇದೆ ಸರ್. JDS ಕಾರ್ಯಕರ್ತರಿಗೆ ಬಹಿರಂಗ ಆಹ್ವಾನ ಕಾಂಗ್ರೆಸ್. ಅದು ಕಾಂಗ್ರೆಸ್ ಪಕ್ಷ ಮೊದಲಿಂದನೂ ಕೂಡ ನಿರಂತರವಾಗಿ ಯಾರೇ ಪಕ್ಷಕ್ಕೆ ಬಂದರೂ ಕೂಡ ಸ್ವಾಗತ ಮಾಡ್ತದೆ. ಪಕ್ಷದ ಸಂಘಟನೆಯ ದೃಷ್ಟಿಯಿಂದ ಎಲ್ಲರನ್ನೂ ಕೂಡ ನಾವು ಪಕ್ಷಕ್ಕೆ ಆಹ್ವಾನವನ್ನ ನೀಡ್ತೇವೆ. ಅಲ್ಲ, ಆಹ್ವಾನ ಕಾರ್ಯಕರ್ತರಿಗೆ, ಶಾಸಕರಿಗಲ್ಲ, ಕಾರ್ಯಕರ್ತರಿಗೆ. ಶಾಸಕರು ಬಂದ್ರು ಸಂತೋಷ. ನಮ್ದಲ್ಲ, ನಾನ್ ತೀರ್ಮಾನ ಮಾಡೋದಲ್ಲ. ಅದು AICC ಅವ್ರು ತೀರ್ಮಾನ ಮಾಡಬೇಕು, ಮುಖ್ಯಮಂತ್ರಿ ತೀರ್ಮಾನ ಮಾಡಬೇಕು, PCC ಅಧ್ಯಕ್ಷರು ತೀರ್ಮಾನ ಮಾಡಬೇಕು. ಅದ್ರ ನನ್ನ ಹತ್ರ ಇಲ್ಲ. ಕಾರ್ಯಕರ್ತರು ಸಂಪರ್ಕ ಮಾಡ್ತಾ ಇದ್ದಾರೆ ಅಂತ ಸರ್. ಅದ್ರ ಬಗ್ಗೆ ಐಡಿಯಾ ಇಲ್ಲ. ಸ್ಥಳೀಯ ಮಟ್ಟದಲ್ಲಿ ಕೆಲವರೆಲ್ಲರೂ ಕೂಡ ಪಕ್ಷ ಸೇರ್ಪಡೆ ಆಗ್ತಾ ಇರ್ತಾರೆ. ಅದು ನಿರಂತರ. ಪವರ್ ಶೇರಿಂಗ್ ವಿಚಾರದಲ್ಲಿ ಕೊಡಬೇಡಿ ಅಂತ ಖರ್ಗೆ ಅವರು ಹೇಳಿದ್ರು. ಅದು ಮೊನ್ನೆ ಮಾಗಡಿ ಬಾಲಕೃಷ್ಣ ಅವರು ಒಂದು ಮಾತಾಡಿದ್ದಾರೆ. ಅಲ್ಲಿ ಮುಂದಿನ ಮುಖ್ಯಮಂತ್ರಿ ಅಂತ ಕೆಲವರು ಪಾಸಿಂಗ್ ಸ್ಟೇಟ್ಮೆಂಟ್ಸ್, ಅದೇನು ಪರ್ಟಿಕ್ಯುಲರ್ ಸ್ಟೇಟ್ಮೆಂಟ್ ಅಲ್ಲ. ಪಾಸಿಂಗ್ ಸ್ಟೇಟ್ಮೆಂಟ್ ಯಾರ ಸ್ವಾಗತ ಮಾಡುವಾಗ ಅಥವಾ ಇನ್ನೇನಾದ್ರು ಕೆಲಸ ಮಾಡಿಸ್ಕೋಬೇಕು ಅಂತ ಅಂದಾಗ ಮೇಲತ್ಸೋದು ಸಹಜ. ಅಂತ ಸ್ಟೇಟ್ಮೆಂಟ್ ಯಾವುದೇ ದೃಷ್ಟಿಕೋನ ಖಚಿತವಾದ ಯಾರ ಹೋಯ್ತು ಅಂದ್ರೆ ನೀವು ಮಂತ್ರಿ ಆಗ್ಬೇಕು ಅಂತಾರೆ, ಅಥವಾ ಇನ್ನೊಬ್ರು ಮುಖ್ಯಮಂತ್ರಿ ಆಗ್ಬೇಕು ಅಂತಾರೆ. ಸೊ ಅದೆಲ್ಲನೂ ಕೂಡ, ಆದ್ರೆ ಯಾವುದೇ ರಾಜಕೀಯದ ಒತ್ತಾಸೆಯನ್ನ ಇಟ್ಕೊಂಡು ಹೇಳೋದು. ನನಗೆ ಗೊತ್ತಿಲ್ಲಪ್ಪ, ನೀವು ಅದನ್ನೆಲ್ಲ ಮುಖ್ಯಮಂತ್ರಿಗಳನ್ನ ಕೇಳ್ಕೋಬೇಕು. ಬೇರೆ ನನ್ನನ್ನು ಕೇಳಿದ್ರೆ ನಾನೇನು ಹೇಳಿ? ಬಡಪಾಯಿ ಸೈಲೆಂಟ್ ಆಗಿ ಕೂತಿರುವಂತ ಸೈಲೆಂಟ್ ಆಗಿ ಕೂತಿದ್ದೀನಿ.